ನಮ್ಮ ಭಾರತದ ಸೈನಿಕರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಭಯೋತ್ಪಾದಕರ ಅಡಗುತಾಣದ ಮೇಲೆ ಇವತ್ತು ಬಾಂಬನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಒಳ್ಳೆಯ ನಿರ್ಧಾರ. ಈ ಭಯೋತ್ಪಾದನೆ ಅನ್ನೋ ಪಿಡುಗನ್ನು ಬೇರು ಸಮೇತ ಕಿತ್ತಿ ಹಾಕುವಂಥ ಕೆಲಸಕ್ಕೆ ನಮ್ಮ ದೇಶದ ಸೈನಿಕರು ಮುಂದಾಗಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಈ ಕೆಲಸ ಮಾಡಿ ಪಾಕಿಸ್ತಾನದವರೆಗೂ ಹೋಗಿ ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕಿತ್ತಿ ಒಗೆಯುವಂಥ ಕೆಲಸ, ಅವ್ರನ್ನ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಈಗಾಗಲೇ ನಮ್ಮ ಪಕ್ಷ ಮತ್ತು ಸರ್ವಪಕ್ಷದ ಸಭೆನೂ ಕರೆದಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಮಾಧ್ಯಮದೊಳಗೆ ನೋಡಿದ್ದು. ಬಟ್ ಅದನ್ನು ಕರಿಬೇಕು ಮತ್ತು ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗಾಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೆ ಇಂಥ ವಿಚಾರ ಬಂದತ್ನಾಗ ನಮ್ಮ ಪಕ್ಷಕ್ಕಿಂತ ನಮ್ಮ ದೇಶ ಮುಖ್ಯ. ನಮಗೆ ದೇಶವನ್ನು ಕಾಪಾಡುವಂಥ ಒಂದು ಅವಶ್ಯಕತೆ ಇದೆ. ಇಂಥ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕಾಗಿದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣದಕ್ಕಿಂತ ನಮ್ಮ ದೇಶವನ್ನು ಮುಖ್ಯ. ಅದಕ್ಕೆ ತತ್ಕ್ಷಣ ಈ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ನಿರ್ಧಾರ ಆದಷ್ಟು ಬೇಗನಾಗಲಿ. ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ, ಇಂದಿರಾ ಗಾಂಧಿಯವರು ಏನು ಅವತ್ತು ಪಾಕಿಸ್ತಾನದ ಸೈನಿಕರನ್ನು 80,000-85,000 ಸೈನಿಕರನ್ನು ಒತ್ಯಾಳನಾಗಿ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾರು? ಇಂದಿರಾ ಗಾಂಧಿಯವರು. ಅದನ್ನು ನೆನಪು ಮಾಡ್ಕೋಬೇಕು. ಸೈನಿಕರು ನೆನಪು ಮಾಡ್ಕೊಂಡು ಪಾಕಿಸ್ತಾನದ ಸೊಕ್ಕನ್ನು ಮುರಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಬೆಂಬಲಿಸ್ತೀನಿ. ಮತ್ತು ಇದಕ್ಕೆ ನಾನು ಯಾವಾಗಲೂ ದೇಶದ ಪರವಾಗಿರುವಂಥ ಕೆಲಸ